ಬೆಳ್ಳಂಬೆಳಗ್ಗೆ ಫೈನಲ್ ಪಂದ್ಯಕ್ಕಾಗಿ ದೊಡ್ಡ ಬದಲಾವಣೆ. ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ ಗೊತ್ತಾ? ಫೈನಲ್ ಮ್ಯಾಚು ತುಂಬಾ ಇಂಪಾರ್ಟೆಂಟು. ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಡ್ತೀವಿ. ಟೀಮ್ ಇಂಡಿಯಾ ಬೌಲಿಂಗ್ ಲೈನಪ್ಪಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಯಾರ ಜಾಗದಲ್ಲಿ ಯಾರು ಬರ್ತಾರೆ, ಚಾನ್ಸಸ್ಸು ಯಾರಿಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಭಾನುವಾರ ಇರೋದು ಮ್ಯಾಚು. ಟೀಮ್ ಇಂಡಿಯಾ ಗೆಲ್ಲಲೇಬೇಕಾದರೆ ಈ ಒಂದು ಬದಲಾವಣೆನ ಮಾಡಲೇಬೇಕು ಅಂತ ಹೇಳ್ಬೋದು. ಈ ಒಂದು T20 ವಿಶ್ವಕಪ್ಪಲ್ಲಿ ವರುಣ್ ಚಕ್ರವರ್ತಿ ಅವರ ಬೌಲಿಂಗು ತುಂಬ ಕಳಪೆ ಮಟ್ಟದಲ್ಲಿ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಬ್ಯಾಟರ್ಸು ಕೂಡ ಬಂದು ಟೇಕ್ ಡೌನ್ ಮಾಡ್ತಾ ಇದ್ದಾರೆ ಇವ್ರನ್ನ. ಅದಕ್ಕೆ ಇವ್ರ ಜಾಗದಲ್ಲಿ T20 ನಂಬರ್ 1 ಬೌಲರ್ ವರುಣ್ ಚಕ್ರವರ್ತಿ ಅಂತ ನಿಮಗೆ ಗೊತ್ತು, ಆದರೂ ಕೂಡ ಓಡಿಸ್ಕೊಂಡಿದ್ದಾರೆ. ಈ ಮ್ಯಾಚಲ್ಲಿ ಬಿಡಲೇಬೇಕು. ಅವ್ರ ಜಾಗದಲ್ಲಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಆಡಿಸ್ಬೇಕು ಅಂತಲೇ ಹೇಳ್ಬೋದು. ಮೊಹಮ್ಮದ್ ಸಿರಾಜ್ ನಿಮಗೆ ಗೊತ್ತಿರೋ ಹಾಗೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಆಡ್ತಾರೆ. ಅವರ ಹೋಮ್ ಪಿಚ್ ಆಗಿರುತ್ತೆ. ಅದು ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಅಡ್ವಾಂಟೇಜ್ ಆಗಲಿದೆ ಅಂತಲೇ ಹೇಳ್ಬೋದು. ಸಿರಾಜ್ ಬೇಡ ಅಂದರೆ ಕುಲ್ದೀಪ್ ಯಾದವ್ ಕೂಡ ಆಪ್ಷನ್ ಇದ್ದಾರೆ. ಒಟ್ಟಲ್ಲಿ ವರುಣ್ ಚಕ್ರವರ್ತಿ ಜಾಗನ ಫೈನಲ್ಸಲ್ಲಿ ಚೇಂಜ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಟೀಮ್ ಇಂಡಿಯಾಗೆ ಅಂತಲೇ ಹೇಳ್ಬೋದು. ಬೆಳ್ಳಂಬೆಳಗ್ಗೆ ಈ ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಯಾರಿಗಪ್ಪ ಇದೆ ಚಾನ್ಸಸ್ ನೋಡೋದಾದರೆ ಇಂಡಿಯಾಗೆ ತುಂಬಾ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಹೋಮ್ ಪಿಚ್ಚು ಇಂಡಿಯಾ ಬಲಿಷ್ಠವಾಗಿದೆ. ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎರಡೂ ಕೂಡ ಸೂಪರ್ ಆಗಿದೆ. ಎಕ್ಸ್ ಫ್ಯಾಕ್ಟರ್ ಬೂಮ್ರಾ ಕೂಡ ನಮ್ಮ ಟೀಮಲ್ಲಿ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ನೀವೇ ಕಮೆಂಟ್ ಮಾಡಿ. ವರುಣ್ ಚಕ್ರವರ್ತಿ ಅವರ ಜಾಗದಲ್ಲಿ ಸಿರಾಜ್ ಕುಲ್ದೀಪ್ ಆಡಿದ್ರೆ ಬೆಟರು. ಟೀಮ್ ಇಂಡಿಯಾ ಆವಾಗ ಗೆಲ್ಲುತ್ತೆ.